ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಈ ಹಿನ್ನೆಲೆ ಸರ್ಕಾರ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಯೋಜನೆ ಮಾಡಿದೆ. ಆದರೆ ಅದೇ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡಿದ್ರು, ತಮ್ಮ ನೆತ್ತರನ್ನೇ ಹರಿಸಿದ್ರು. ಆದರೆ ಇನ್ನೂ ಕೂಡ ಆ ಹುತಾತ್ಮರಿಗೆ ಸರ್ಕಾರದಿಂದ ಸಿಗಬೇಕಾದ ಗೌರವ ಮಾತ್ರ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ. ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ರಾಜಕೀಯ ಲಾಭಕ್ಕೆ ಸ್ಮಾರಕ ನಿರ್ಮಾಣ, ಹುತಾತ್ಮರ ಬಗ್ಗೆ ಮಾಹಿತಿ ಇಲ್ಲದಿದ್ದಕ್ಕೆ ಬೇಸರ. ವಿಶ್ವದಲ್ಲಿಯೇ ಅತಿ ಎತ್ತರದ ಪ್ರತಿಮೆಯೊಂದು ಗುಜರಾತ್ನಲ್ಲಿ ತಲೆ ಎತ್ತಿದೆ. ಅದು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆ. ಅದೇ ಮಾದರಿಯ ಪ್ರತಿಮೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೋಟ್ರಾ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಆ ಪ್ರತಿಮೆ ನಿರ್ಮಾಣದ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಬಲಿಯಾದ ವೀರ ಕನ್ನಡಿಗರ ಹೋರಾಟದ ಕಥೆ ಇದೆ. ದೇಶದ ಜನತೆಗೆ 1947 ಆಗಸ್ಟ್ 15 ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿತ್ತು. ಆದರೆ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡರೂ ನಿಜಾಮರ ಆಡಳಿತದಿಂದ ಮುಕ್ತಿ ಪಡೆಯಲು 13 ತಿಂಗಳು ಹೋರಾಟವನ್ನ ಮಾಡಬೇಕಾಯಿತು. ಗೋಟ್ರಾ ಹತ್ಯಾಕಾಂಡದಲ್ಲಿ ಮಡಿದವರ ಸವಿನೆನಪಿಗಾಗಿ ಈ ಗ್ರಾಮದಲ್ಲಿ ಹುತಾತ್ಮರ ಸ್ಮಾರಕದ ಜೊತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆ ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಆದರೆ ಹುತಾತ್ಮರ ಚರಿತ್ರೆ, ಇತಿಹಾಸದ ಮಾಹಿತಿ ಇಲ್ಲದೆ ಇರುವ ಕಾರಣಕ್ಕೆ ಸ್ಮಾರಕ ನೋಡಲು ಬರುವ ಪ್ರವಾಸಿಗರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 1947ರಲ್ಲಿ ಕರ್ನಾಟಕದ ಎಲ್ಲ ಭಾಗಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಯಾಕೆಂದರೆ ಹೈದರಾಬಾದ್ ನಿಜಾಮ್ನ ಆಡಳಿತದಲ್ಲಿ ಇದ್ದಿದ್ದರಿಂದ. ಅಷ್ಟೇ ಅಲ್ಲ, ಇದನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತೇಳಿ ಅವರು ಹೊರಟ ಕಾರಣಕ್ಕೆ ರಜಾಕಾರರ ಹಾವಳಿ, ಆ ರಜಾಕಾರರ ಹಾವಳಿಯನ್ನು ಈ ಭಾಗದ ಜನ ಎದುರಿಸಿರುವಂಥ ರೀತಿ ಕೂಡ ರೋಮಾಂಚನವನ್ನು ಉಂಟು ಮಾಡುವಂಥದ್ದು ಮತ್ತು ಇಲ್ಲಿನ ಪರಾಕ್ರಮವನ್ನು ಅದು ನಮಗೆ ಮನವರಿಕೆ ಮಾಡುವಂಥ ಸಂಗತಿ. ಬಹುಶಃ ಆವತ್ತಿಂದ ಇವತ್ತಿನವರೆಗೂ ಈ ಜನರೊಳಗಡೆ ಇರುವ ಕ್ಷಾತ್ರಗುಣ ಮತ್ತು ರಾಷ್ಟ್ರಭಕ್ತಿ, ಅದರ ಪ್ರತೀಕ ಈ ಗೋರಟಾ ಅಂತ ನಾನು ಭಾವಿಸ್ತೀನಿ. ಹಿಂದಿನ ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಮುನಿರಾಜು ಗೌಡ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದ್ರು. 2013ರಲ್ಲಿ ಅಮಿತ್ ಶಾ ಸ್ಮಾರಕ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆಯನ್ನ ಮಾಡಿದ್ರು. ಆದರೆ ಬಿಜೆಪಿ ನಾಯಕರ ಒಳಜಗಳದಿಂದ ವಲ್ಲಭಭಾಯಿ ಪಟೇಲ್ ಪ್ರತಿಮೆ ಸ್ಮಾರಕ ನಿರ್ಮಾಣಕ್ಕೆ 10 ವರ್ಷ ಬೇಕಾಯಿತು. ಲೋಕಸಭೆ ಚುನಾವಣೆ ಪ್ರಚಾರದ ವೇಳೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಿದ್ರು. ಇನ್ನು ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಗೋಟ್ರಾ ಹುತಾತ್ಮ ಸ್ಮಾರಕ ಅಭಿವೃದ್ಧಿಗಾಗಿ 50 ಕೋಟಿ ನೀಡುವುದಾಗಿ ಭರವಸೆಯನ್ನು ನೀಡಿದ್ರು. ಆದರೆ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ, ಗೋಟ್ರಾ ಗ್ರಾಮ ಅಭಿವೃದ್ಧಿ ಪಡಿಸಲಿ ಎಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ಗೋರಟಾ ಅಂತಕ್ಕಂತಹದ್ದು ದೇಶಕ್ಕೆ ಪರಿಚಯ ಆಗಬೇಕು. ಈ ಭಾಗದ ಒಂದು ಹತ್ಯಾಕಾಂಡ ಏನಾಗಿದೆ, 2ನೇ ಜಲಿಯಾನ ವಾಲಾಬಾಗ್ ಅಂತ ಹೇಳ್ತಾರೋ, ಇದು ನಾಡಿ ಪರಿಚಯ ಆಗಬೇಕು ಅಂತಂದರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ದಯವಿಟ್ಟು ತಾವು ಕೂಡ ಮನವಿ ಮಾಡ್ತೀನಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ. ಒಟ್ಟಲ್ಲಿ ರಾಜಕೀಯ ಬದಿಗಿಟ್ಟು ನಾಯಕರು ದೇಶದ 2ನೇ ಜಲಿಯನ ವಾಲಾಬಾಗ್ ಎಂದು ಕರೆಸಿಕೊಳ್ಳುವ ಗೋಟ್ರಾ ಇತಿಹಾಸ ಮುಂದಿನ ಪೀಳಿಗೆಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಮಲ್ಲಿಕಾರ್ಜುನ್ ಮರಕಲಿ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಜೋರಾಗಿದೆ. ರಾಜ್ಯದ ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಆದರೆ ಇಲ್ಲಿ ರೈತರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿದ್ರು ರೈತರಿಗೆ ಇದರ ಅನುಕೂಲವೇ ಇಲ್ಲದಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಅಬ್ಬರ ಮಳೆ ಅಬ್ಬರ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಅಬ್ಬರಿಸ್ತಾ ಇದೆ. ಇಡೀ ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ. ಜಲಾಶಯಗಳು ಭರ್ತಿಯಾಗಿವೆ, ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ಆದರೆ ಆ ಜಿಲ್ಲೆಯ ಕೆರೆಗಳಿಗೆ ಮಾತ್ರ ಬರ ಆವರಿಸಿಬಿಟ್ಟಿದೆ. ಕೊಪ್ಪಳ ಜಿಲ್ಲೆಯ ಕೆರೆಗಳಲ್ಲಿ ಮಾತ್ರ ಬೊಗಸೆ ನೀರು ನಿಂತಿಲ್ಲ. ಯಲಬುರ್ಗಾ ತಾಲೂಕಿನ ಕೋಮಲಾಪುರ, ಕನಕಗಿರಿ ತಾಲೂಕಿನ ದಾಸನಾಳ, ರಾಂಪುರ ಸೇರಿ ಬಹುತೇಕ ಗ್ರಾಮಗಳ ಕೆರೆಗಳು ಬರಿದಾಗಿವೆ.
ಈ ಬಾರಿ ಉತ್ತಮ ಮಳೆ ಬರುತ್ತೆ, ನೀರು ಚೆನ್ನಾಗಿ ನಿಲ್ಲಲಿ ಅಂತ ಕೆರೆಯ ಹೂಳನ್ನ ತೆಗೆದು ಒಡ್ಡುಗಳನ್ನ ಸರಿಪಡಿಸಲಾಗಿತ್ತು. ಕೆರೆಗಳನ್ನ ತುಂಬಿಸೋಕೆ ಅಂತಾನೆ ಆಲಮಟ್ಟಿ ಜಲಾಶಯದಿಂದ ಪೈಪ್ಲೈನ್ ಅಳವಡಿಸಲಾಗಿತ್ತು. ಆದ್ರೆ ಯಾವ ಕೆರೆಗೂ ನೀರು ಬರ್ತಿಲ್ಲ. ಮಳೆಗಾಲದಲ್ಲೇ ಕೆರೆಯಲ್ಲಿ ನೀರಿಲ್ಲ. ಇನ್ನು ಬೇಸಿಗೆಯಲ್ಲಿ ಏನ್ ಕತೆ ಅಂತ ಜನರು ಆತಂಕದಲ್ಲಿದ್ದಾರೆ. ಇದು ಊರಲ್ಲಿ ನೋಡ್ರಿ ಈಗ ಇದಾರೆ ನೀರು ಒಟ್ಟ ಇಲ್ಲ ಅಡವಿಯಲ್ಲಿದ್ದಾನ ಊರಾಗ ರೀ ರೈತರು ಭಾಳ ಇದ್ದಾರೆ. ಇಲ್ಲಿ ಅಡವಿಲಿದ್ದಾನ ನೆತ್ತಿ ದನಗಳಿಗೆ ರೈತರು ನೀರು ಕುಡಿಸ್ಬೇಕ್ರಿ ಮನೆ ತಗೊಂಡೋಗಿ. ಕೆರೆಗೆ ನೀರು ಬಿಟ್ರೆ ಒಂದಿಷ್ಟು ರೈತರಿಗೆ ಎಲ್ಲ ಅನುಕೂಲ ಆಕತ್ರಿ. ಎತ್ತು ನೀರು ಕುಡ್ಸಕ್ಕೆ ಕುರಿ ದನ ರೀ ಬಗ್ಲಿದ್ದು ಪಂಪ್ ಶೆಟ್ ಎಲ್ಲ ನೀರು ಹಾಕವ್ರಿ. ಅದಕ್ಕೆ ಈಗ ಎಲ್ಲಿದ್ರೆ ಅಡವಿಯಲ್ಲಿದ್ದಾನ ಊರಾಗ ಹೋಗ್ಬೇಕ್ರಿ ನೀರು ಇಲ್ಲ ರೀ. ಒಟ್ಟು ಮಳೆಗಾಲನ ಸರಿಗಳ್ರಿ ಸಂಖ್ಯೆ ಅಪ್ರಾತ ಬರೀ ಮಳೆ ಸ್ವಲ್ಪ ಬರ್ತಾವ್ರಿ. ದೊಡ್ಡ ಮಳೆ ಅನ್ನೋದಿಲ್ಲಲ್ರಿ. ಕೊಪ್ಪಳ ಜಿಲ್ಲೆಯಲ್ಲಿ 110 ಕೆರೆಗಳಿವೆ. ಕೆರೆ ತುಂಬಿಸುವ ಯೋಜನೆಯಲ್ಲಿ ಈ ಕೆರೆಗಳಿಗೆ ಪೈಪ್ಲೈನ್ ಅಳವಡಿಸಲಾಗಿದೆ. ಆದರೆ ಪೈಪ್ಲೈನ್ ಅಳವಡಿಸಿದ ಬಳಿಕ ಕೇವಲ ಟೆಸ್ಟಿಂಗ್ಗೆ ಮಾತ್ರ ನೀರನ್ನ ಹರಿಸಿದ್ರು. ಬಳಿಕ ಕೆಬಿಜೆಎನ್ಎಲ್ ಅಧಿಕಾರಿಗಳು ಕೆರೆಗೆ ನೀರು ಬಿಡ್ತಿಲ್ಲ. ಹೀಗಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆಯಂತೆ. ಕೆರೆ ತುಂಬಿಸೋ ಯೋಜನೆ ಲಾಸ್ಟ್ ಇಯರ್ ಹೋದ ವರ್ಷ ಪೈಪ್ಲೈನ್ ಡೆಮೋ ನೋಡಕ್ಕೆ ಚೆಕ್ ಮಾಡಕ್ಕೆ ನೀರು ಬಿಟ್ರಿ 1 ದಿವಸ 2 ದಿವಸ. ಒಳ್ಳೆ ಇನ್ನೂವರೆಗೆ ಆದ್ರೆ ನೀರು ಇಲ್ಲರಿ, ಒಟ್ಟ ಬಿಟ್ಟಿಲ್ಲ. ಆ ನಮೂನಿ ಆಲ್ಮಟ್ಟಿ ಲಕ್ಷಗಟ್ಟಲೆ ಕ್ಯೂಸೆಕ್ಸ್ ನೀರು ಹೊರಗೆ ಹೋಗುತ್ತೆ ರೀ ವೇಸ್ಟಾಗಿ. ಆದ್ರೆ ಈ ಸರ್ಕಾರ ಮಾಡಿದಂಥ ಪೈಪ್ಲೈನ್ ರೀ ಎಲ್ಲ ರೆಡಿ ಐತ್ರಿ. ನೀರು ಬಿಡೋಕೆ ಜನರಿಗೆ ಅನುಕೂಲ ಐತಿ, ದನ ಕರುಗಳಿಗೆ ಅನುಕೂಲ ಐತಿ. ಆಮೇಲೆ ಈ ಕುಡಿಯೋ ನೀರಿಂದ ಇಷ್ಟೆಲ್ಲ ಊರಾಗ ಸಮಸ್ಯೆ ಐತಿ. ಕೆರೆ ನೀರು ಬಿಟ್ಟರೆ ರೀಚಾರ್ಜ್ ಹಾಕೋ ಬೋರ್ ಇದನ್ನ ಮಾಡೋಕ್ಕೆ ತಯಾರಿಲ್ಲ ರೀ ಸರ್ಕಾರ. ಆತ ಈ ಒಂದು ಅಧಿಕಾರಿಗಳಿಗೆ ಹೇಳಿ ಸಾಕಾಗ್ಬಿಡತ್ತೆ ರೀ. ಒಂದು ತಿಂಗಳಿಂದ ಗಂಟು ಬಿದ್ದೀವಿ ರೀ. ಯಾಕೆ ಸದ್ಯ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದೆ. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಪೈಪ್ಲೈನ್ ಹಾಕಲಾಗಿದೆ. ಕೂಡಲೇ ಸರ್ಕಾರ ಕೆರೆಗಳಿಗೆ ನೀರು ಹರಿಸಿ ಇಲ್ಲಿನ ಜನರಿಗೆ ನೆರವಾಗಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಆ ಊರಿನ ಪ್ರಸಿದ್ಧ ದೇವಸ್ಥಾನ. ವರ್ಷಕ್ಕೊಮ್ಮೆಯಷ್ಟೇ ಆ ದೇವಿ ದರ್ಶನ ನೀಡ್ತಾಳೆ. ಆ ದೇವಿಯನ್ನ ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇಷ್ಟಕ್ಕೂ ಯಾವುದು ಆ ದೇವಸ್ಥಾನ, ಆ ದೇವಿಯ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವ ದೇವಾಲಯ, ಜಗಮಗಿಸುತ್ತಿರುವ ದೇಗುಲದ ಆವರಣ, ದೇವಸ್ಥಾನದ ಒಳಗೂ ಹೊರಗೂ ಭಕ್ತ ಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಣಕೋಣದಲ್ಲಿರುವ ಸಾಥೇರಿ ದೇವಾಲಯ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಅಪರೂಪದ ದೇಗುಲವಿದು. ವರ್ಷದಲ್ಲಿ ಕೇವಲ 6 ದಿನಗಳ ಕಾಲ ಮಾತ್ರ ಈ ದೇವಾಲಯದ ಬಾಗಿಲು ಓಪನ್ ಇರುತ್ತೆ. ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಮಹಿಳೆಯರು ವಿಶೇಷವಾಗಿ ಸಾತೇರಿ ದೇವಿಗೆ ಉಡಿ ನೀಡುತ್ತಾರೆ. ಸಾತೇರಿ ದೇವಿಯ ಜಾತ್ರೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮೊದಲು ಸ್ಥಳೀಯರು ಮಾತ್ರ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಇದೀಗ ಕಾರವಾರ ಸುತ್ತಮುತ್ತಲಿನ ಜಿಲ್ಲೆಯವರು, ರಾಜ್ಯದ ವಿವಿಧ ಭಾಗಗಳಿಂದ